ಇವತ್ತು ತಂದಿರುವಂತಹ ಸ್ಪೆಷಲ್ ವಿಡಿಯೋ ಬಂದು ಸಮ್ಮರಲ್ಲಿ ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡಿ ಇಡಬೇಕು ಅಂತ ಒಂದು ವಿಡಿಯೋವನ್ನು ತಂದಿರುವಂಥದ್ದು. ಇದು ಫಸ್ಟ್ ಕ್ರೈಯಿಂದ ಬಂದಿರುವಂಥ ಪಾರ್ಸಲ್ಲು. ಆರ್ಡರ್ ಮಾಡಿ ಆಲ್ಮೋಸ್ಟ್ 3-4 ಡೇಸ್ ಆಗಿತ್ತು. ಅಂದರೆ ನಮ್ಮ ಪ್ಲೇಸಿಗೆ ಬರುವಾಗ ಒಂದು 3-4 ಡೇಸ್ ಆಗುತ್ತೆ. ಸೊ ನನ್ನ ಮಗನಿಗೆ ತುಂಬ ಕ್ಯೂರಿಯಾಸಿಟಿ, ಯಾಕಂದರೆ ಏನು ಬಂದಿದೆ, ನನಗಂತ ಏನಿದೆ ಅದರೊಳಗಡೆ ಅಂತ ನೋಡುವಂತಹ ಹವ್ಯಾಸ ಯಾವಾಗಲೂ ಅವನು ಇಟ್ಕೊಂಡಿರ್ತಾನೆ. ಯಾಕಂದರೆ ಅವನು ಮಲಗಿದ್ರೆ ಇನ್ ಕೇಸ್ ನಾವು ಅದಾದಮೇಲೆ ಅವನು ಎದ್ಮೇಲೆ ಓಪನ್ ಮಾಡ್ತೀವಿ. ಸೊ ಇದು ಮ್ಯಾಜಿಕಲ್ ಸ್ಯಾಂಡ್ ಕಿಟ್ ಅಂತ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ಅವನಿಗೋಸ್ಕರ ಆರ್ಡ್ರ್ ಮಾಡಿದರೆ, ಅದ್ರ ಜೊತೆಗೆ ಏನು ಸೋಪು, ಆಮೇಲೆ ಶ್ಯಾಂಪು, ಹಾಗೆಯೇ ಬಾಡಿ ಲೋಷನ್, ಇದಿಷ್ಟನ್ನು ಸೆಬಾಮೆಡ್ ಅವ್ರ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಇದನ್ನು ಕೂಡ ಅದ್ರ ಜೊತೆಗೆ ಆರ್ಡ್ರ್ ಮಾಡಿದ್ದೆ. ಸ್ಪೆಷಲಿ ಅವನಿಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಇವಾಗ ಇರೋ ಪ್ಲೇಸಿಂದ ಏನು ಸ್ಯಾಂಡ್ ಇರುವಂಥ ಜಾಗ ಅಥವಾ ಬೀಚ್ಗೆ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಒಂದು ಏನು ಕಿಲೋಮೀಟರ್ ಗಟ್ಟಲೆ ದೂರ ಇದೆ. ಸೊ ಹಾಗಾಗಿ ಮನೆಯಲ್ಲೇ ಸ್ಯಾಂಡ್ ಜೊತೆಗೆ ಹೇಗೆ ಆಟ ಆಡ್ಬೋದು, ಅವರು ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಸ್ಪೆಷಲಿ ಮಕ್ಕಳಿಗೆ ಏನು ಈ ಸ್ಯಾಂಡೊಟ್ಟಿಗೆ ಆಟ ಆಡೋದಕ್ಕೆ ತುಂಬ ಇಷ್ಟ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಎಲ್ಲ ಪೇರೆಂಟ್ಸ್ಗೂ ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಗೊತ್ತೇ ಇರುತ್ತೆ. ಮರಳು ಅಥವಾ ಬೀಚ್ ನೋಡಿದಾಗ ಮಕ್ಕಳು ತುಂಬ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಆ ಟೈಮ್ನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ತಾರೆ ಅಲ್ಲಿ ಬೀಚಿಗೆ ಹೋದರೆ ಅಂತೂ ವಾಪಸ್ ಬರೋದಕ್ಕೆ ಮನಸ್ಸೇ ಇರೋದಿಲ್ಲ ಮಕ್ಕಳಿಗೆ. ಹಾಗೆಯೇ ಇದ್ರ ಜೊತೆಗೆ ಒಂದು ಏನು ಗಾಳಿ ತುಂಬಿಸ್ಬೇಕಾದಂತಹ ಬಲೂನ್ ತರಹದೇ ಒಂದು ಕಿಟ್ ಅಥವಾ ಏನು ಸ್ಯಾಂಡನ್ನು ಹಾಕಿ ಆಟ ಆಡೋದಕ್ಕೆ ಅದು ಬಂದಿತ್ತು. ಇದಕ್ಕೆ ಅವನೇ ಪಂಪ್ ಮಾಡ್ತೀನಿ ಅಂತ ಹೇಳಿ ಪಂಪ್ ಮಾಡಿ ಗಾಳಿನ ತುಂಬಿಸ್ತಾ ಇರುವಂಥದ್ದು. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಪಂಪ್ ಮಾಡೋದಕ್ಕೆ ಯಾವಾಗಲೂ ಕೇಳ್ತಾ ಇರ್ತಾನೆ. ಹಾಗೆಯೇ ನಾನೇ ಪಂಪ್ ಮಾಡ್ತೀನಿ ಅಂತ ಕೂಡ ಹೇಳ್ತಾನೆ. ಹೀಗೆ ಪಂಪ್ ಮಾಡಿ ಈ ಥರ ರೆಡಿ ಮಾಡಿ ಅದನ್ನು ಲಿಡ್ ಕೊಟ್ಟಿರ್ತಾರೆ, ಅದನ್ನು ಕ್ಲೋಸ್ ಮಾಡಿ ಹೀಗೆ ರೆಡಿ ಮಾಡಿ ಇಟ್ಕೊಂಡೆ. ಅವನಿಗೆ ನೋಡಿದ ತಕ್ಷಣ ಖುಷಿ ಆಯಿತು. ನಾನು ಇದ್ರ ಜೊತೆ ಆಟ ಆಡಿ ಎಂಜಾಯ್ ಮಾಡ್ಬೋದು ಅಂತ ತುಂಬ ಆಸೆ ಪಡ್ತಿದ್ದ. ಇದರಲ್ಲಿ 2 ಕಲರ್ಸ್ ಸ್ಯಾಂಡ್ ಬರುತ್ತೆ. ಸ್ಯಾಂಡ್ ಅಂದರೆ ನ್ಯಾಚುರಲ್ ಸ್ಯಾಂಡ್ ಅಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅದಕ್ಕೆ ಕಲರ್ ಮಿಕ್ಸ್ ಆಗುತ್ತೆ. ಯೂಶ್ವಲಿ ನ್ಯಾಚುರಲ್ ಸ್ಯಾಂಡ್ ಏನು ಕಲರ್ ಇರೋದಿಲ್ಲ. ಹೀಗೆ ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರಲ್ಲಿ ಇರುವಂಥದ್ದು. ಮಕ್ಕಳಿಗೆ ಯಾವುದೇ ರೀತಿ ಹಾರ್ಮ್ ಆಗುವಂತಹ ಪ್ರಾಡಕ್ಟ್ ಅಲ್ಲ ಇದು. ಯಾಕಂದರೆ ಸ್ಪೆಷಲಿ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ರೆಡಿ ಮಾಡಿರುವಂಥ ಪ್ರಾಡಕ್ಟು ಮಕ್ಕಳನ್ನ ಹಾರ್ಮ್ ಫೀಲ್ ಮಾಡೋದಿಲ್ಲ. ಸೊ ಈ ಥರ ಸ್ಯಾಂಡ್ ಇರುತ್ತೆ. ಅದನ್ನು ಸಪ್ರೇಟಾಗಿ ನಾವು ಮಿಕ್ಸ್ ಮಾಡಿಕೊಂಡೆ. ಹೀಗೆ ಅವನಿಗೆ ಎಷ್ಟೊತ್ತಿಗೆ ನಾನು ಮೋಲ್ಡ್ ಜೊತೆಗೆಲ್ಲ ಫಿಕ್ಸ್ ಮಾಡಿ ಆಟ ಆಡ್ತೀನಿ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಇದ್ರ ಜೊತೆಗೆ ಕೆಲವು ಮೋಲ್ಡ್ ಬಂದಿತ್ತು. ಅವೆಲ್ಲ ಬಂದು ನಿಮಗೆ ಮೋಲ್ಡ್ಗಳ ಜೊತೆಗೆ ಈ ಥರ ಫಿಕ್ಸ್ ಮಾಡಿದ್ರೆ ಸ್ಯಾಂಡನ್ನು ಅದು ಬಂದು ಹೀಗೆ ಒಂದು ಶೇಪ್ನಲ್ಲಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಡಕ್ ಶೇಪ್ ಆಗಿರ್ಬೋದು, ಫಿಶ್ ಶೇಪ್ ಆಗಿರ್ಬೋದು, ಆ ತರಹದ ಶೇಪ್ಗಳಿದ್ವು ಅದರಲ್ಲಿ. ಅವುಗಳನ್ನೆಲ್ಲ ನೋಡಿ, ಈಗ ಫಿಶ್ನ ಬ್ಲೂ ಕಲರಲ್ಲಿ ಫಿಶ್ ಮಾಡಿದ್ರೆ ಈ ಥರ ಅದ್ರ ಜೊತೆ ಮಧ್ಯದಲ್ಲಿ ಫಿಲ್ ಮಾಡ್ತಾ ಬಂದರೆ ಸ್ಯಾಂಡನ್ನು ಹೀಗೆ ಫಿಲ್ ಆದಮೇಲೆ ಮೋಲ್ಡ್ ಈ ಥರ ಕಾಣುತ್ತೆ. ಹಾಗೆ ಅವನು ಕೂಡ ಫಿಲ್ ಮಾಡ್ತಿದ್ದ. ನಾನು ನೋಡೋಣ ಅಂತ ಟ್ರೈ ಮಾಡೋದಕ್ಕೋಸ್ಕರ ಅವನಿಗೆ ತೋರಿಸೋದಕ್ಕೆ ಹೆಂಗೆ ಫಿಲ್ ಮಾಡಬೇಕು ಅಂಥೇಳಿ ಫಿಲ್ ಮಾಡಿ ತೋರಿಸ್ಕೊಡ್ತಾ ಇರುವಂಥ ವಿಡಿಯೋ ನೀವು ನೋಡ್ಬೋದು. ಅವನಿಗೆ ತುಂಬ ಖುಷಿಯಾಯಿತು ಆಟ ಆಡೋದಕ್ಕಂತೂ. ಅವನು ಇಡೀ ದಿನ ಆಲ್ಮೋಸ್ಟ್ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಆವತ್ತಿನ ದಿನ ಪೂರ ಅದರಲ್ಲೇ ಆಟ ಆಡಿದ್ದಾನೆ. ಹಾಗೆ ದೊಡ್ಡದೊಂದು ಕ್ರ್ಯಾಬನ್ನು ಕೂಡ ಕೊಟ್ಟಿದ್ದರು. ಅದು ಕೂಡ ಅದ್ರ ಜೊತೆಗೂ ಫಿಲ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ತಿದ್ದ. ತುಂಬ ಎಂಜಾಯ್ ಮಾಡ್ತಿದ್ದ. ಸ್ಯಾಂಡನ್ನು ಈ ಥರ ಅವ್ನು ಹೇಗೆ ಫಿಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೆ. ಅವನು ಕೂಡ ಫಿಲ್ ಮಾಡ್ತಿದ್ದ, ನಾನು ಫಿಲ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹಾಗೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಶೇಪ್ನ ಚೆನ್ನಾಗಿ ಫಿಲ್ ಮಾಡಬೇಕು. ಮರಳನ್ನೆಲ್ಲ ಫಿಲ್ ಮಾಡಿದಾಗ ನಿಮಗೆ ಕರೆಕ್ಟಾಗಿರುವಂಥ ಶೇಪ್ ಬರುತ್ತೆ. ಆ್ಯಕ್ಚುಲಿ ಅದು ಕಣ್ಣಿಗೆಲ್ಲ ಬೇರೆ ಕಲರ್ನ ಫಿಲ್ ಮಾಡಬೇಕು, ಅಂದರೆ ಬ್ಲೂ ಕಲರ್ನ, ಮೈಗೆಲ್ಲ ಬರೀ ಏನು ಯೆಲ್ಲೋ ಕಲರ್ನ ಫಿಲ್ ಮಾಡಬೇಕು. ಬಟ್ ಅಷ್ಟೆಲ್ಲ ಅವ್ನು ಟೈಮ್ ಕೊಡಲಿಲ್ಲ. ಹಾಗೆ ಈ ಥರ ನೋಡಿ ಕ್ರ್ಯಾಬ್ ಬಂದು ಹಿಂಗೆ ಕಾಣುತ್ತೆ ಇತ್ತು. ತುಂಬ ಮಕ್ಕಳಿಗೆ ಈ ಥರ ಪ್ರಾಡಕ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.